ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಪಂಚಮಹಾರಥೋತ್ಸವ ನಡೀತಾ ಇದೆ. ರಥೋತ್ಸವದ ಆರಂಭದಲ್ಲೇ ಒಂದು ರೀತಿ ವಿಘ್ನವೊಂದು ಎದುರಾಗಿ ಜನರಲ್ಲಿ ಆತಂಕ ಮೂಡಿದೆ. ಅದು ನಂಜುಂಡೇಶ್ವರ ಸನ್ನಿಧಿಯಲ್ಲಿ ನಡೀತಾ ಇರುವಂತಹ ರಥೋತ್ಸವದ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ರಥದ ಹಗ್ಗವೊಂದು ತುಂಡಾಗಿಬಿಡ್ತು. ಹೊಸ ಹಗ್ಗವನ್ನ ಸದ್ಯ ದೇವಸ್ಥಾನದ ಸಿಬ್ಬಂದಿ ಅಳವಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಈ ರಥೋತ್ಸವದ ಸಂದರ್ಭದಲ್ಲೆಲ್ಲ ರಥವನ್ನ ಎಳೆಯುವಂತ ಸಂದರ್ಭದಲ್ಲಿ ಆ ಹಗ್ಗವನ್ನೇನು ಹಾಕಲಾಗಿರುತ್ತೆ ಅದೆಲ್ಲ ಬಹಳ ಗಟ್ಮುಟ್ಟಾಗಿರ್ಬೇಕು. ಜೊತೆಗೆ ಅದೇನಾದ್ರೂ ತುಂಡಾಗೋದು ಅಥವಾ ಅದರಿಂದ ಏನಾದರೂ ರಥ ಎಳೆಯುವಂತ ಸಂದರ್ಭದಲ್ಲಿ ಸಮಸ್ಯೆ ಉಂಟಾದ್ರೆ ಒಂದು ರೀತಿ ಅಪಶಕುನ ಅನ್ನುವಂತ ರೀತಿಯಲ್ಲಿ ಭಾವಿಸಲಾಗುತ್ತೆ. ಈ ಕಾರಣಕ್ಕಾಗಿ ಅದೆಲ್ಲ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿರ್ತಾರೆ. ಆದ್ರೆ ಇವತ್ತೇನಾಗ್ಬಿಡ್ತು, ನಂಜನಗೂಡಿನಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ರಥ ಎಳಿತಾ ಇರುವಂತಹ ಸಂದರ್ಭದಲ್ಲೇ ರಥದ ಹಗ್ಗ ತುಂಡಾಗ್ಬಿಡ್ತು ಅನ್ನೋದು ಗೊತ್ತಾಗ್ತಾ ಇದೆ. ಈ ಕಾರಣಕ್ಕಾಗಿನೇ ಒಂದ್ ರೀತಿ ಆರಂಭದಲ್ಲಿ ವಿಘ್ನ ಉಂಟಾಗ್ತಾ ಇದ್ದ ಹಾಗೆ ಅಲ್ಲಿದ್ದಂತ ಭಕ್ತರು ಕೂಡ ಸ್ವಲ್ಪ ಆತಂಕವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಈಗ ಹೊಸ ಹಗ್ಗವನ್ನ ಅಳವಡಿಸುವಂತ ಕಾರ್ಯ ಕೂಡ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾರೀ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ರಾಮ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಮ್, ಸಹಜವಾಗಿ ಬಹಳ ದೊಡ್ಡ ಜಾತ್ರೆ, ಬಹಳ ಅದ್ದೂರಿಯಾಗಿ ರಥೋತ್ಸವ ನಡೆಯುತ್ತೆ. ಹೇಗಿದು ಸಾಧ್ಯ ಆಯ್ತು ಅಂತೇಳಿ ಸರಿಯಾಗಿ ನೋಡ್ಕೊಂಡಿರ್ಲಿಲ್ವಾ ಅಂತ ಆರಂಭದಲ್ಲಿ? ಆ ಸಂದರ್ಭ ಸನ್ನಿವೇಶಕ್ಕೆ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ರಾಮ್? ಖಂಡಿತವಾಗಿ ಮತ್ತೆ ದಕ್ಷಿಣ ಕಾಶಿ ನಂಜನಗೂಡಲ್ಲಿ ಇವತ್ತು ಪಂಚಮಹಾರಥೋತ್ಸವದ ಸಂಭ್ರಮ ಇತ್ತು. ಬೆಳಿಗ್ಗೆ 6:40ರಿಂದ 7 ಗಂಟೆ ಮೀನ ಲಗ್ನದಲ್ಲಿ ರಥೋತ್ಸವ ಆರಂಭವಾಗಬೇಕಾಗಿತ್ತು. ಯದುವಂಶದ ಪ್ರಮೋದ ದೇವಿ ಒಡೆಯರ್ ಅವರು ಈಗಾಗಲೇ ರಥೋತ್ಸವಕ್ಕೆ ಒಂದು ಪೂಜೆಯನ್ನು ಸಹ ಸಲ್ಲಿಸಿದ್ರು. ಆದ್ರೆ ಆ ಒಂದು ರಥೋತ್ಸವ ಆರಂಭಕ್ಕೂ ಮುನ್ನ ಅಲ್ಲಿದ್ದಂತಹ ಭಕ್ತರು ಗಮನಿಸಿದ್ದಂತೂ ರಥದ ಹಗ್ಗ ತುಂಡಾಗಿತ್ತು. ಮೊದಲೇ ಗಮನಿಸಿದಂದಾಗಿ ಇಲ್ಲಿ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿನ ದೇವಸ್ಥಾನದ ಸಿಬ್ಬಂದಿ ಈಗ ಹಗ್ಗವನ್ನ ಬದಲಾಯಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಸಹ ಹಲವು ಕಡೆ ಈ ರೀತಿಯಾದಂತಹ ಜಾತ್ರೆಯಲ್ಲಿ ಲಕ್ಷಾಂತರ ಜನರು ಸೇರಿದಂತಹ ಸಂದರ್ಭದಲ್ಲಿ ಅನಾಹುತಗಳು ಸಂಭವಿಸಿತು. ಒಂದು ವೇಳೆ ಆ ಹಗ್ಗವನ್ನ ತುಂಡರಿಸಿದ್ ನೋಡದೆ ಈ ರಥೋತ್ಸವಕ್ಕೆ ಚಾಲನೆ ನೀಡಿದ್ರೆ ಇಲ್ಲೂ ಸಹ ಅನಾಹುತ ಸಂಭವಿಸ್ತಾ ಇತ್ತು. ಈಗ ಎಲ್ಲವೂ ಸಹ ಹಗ್ಗವನ್ನ ಬದಲಾಯಿಸುವಂತ ಕೆಲಸ ಆಗ್ತಾ ಇದೆ. ಮಲ್ತೇಶ್, ಥ್ಯಾಂಕ್ ಯು ರಾಮ್.